ಸಿಕ್ಸ್ತ್ ಮ್ಯಾಥ್ಸ್ ಗಣಿತ ಪ್ರಕಾಶ ಥರ್ಡ್ ಚಾಪ್ಟರ್ ಸಂಖ್ಯಾ ಆಟ. ಈ ಒಂದು ಚಾಪ್ಟರಲ್ಲಿ ನಾವು ಸಂಖ್ಯೆಗಳೊಂದಿಗೆ ಆಡುತ್ತಾ ನಮ್ಮ ಸುತ್ತಲಿನ ಸಂಖ್ಯೆಗಳು ಅವುಗಳ ವಿನ್ಯಾಸಗಳನ್ನು ಗಮನಿಸುತ್ತಾ ಹಾಗೂ ಸಂಖ್ಯೆಗಳನ್ನು ಹೊಸ ವಿಧಾನಗಳಲ್ಲಿ ಬಳಸಿ ಗಣಿತದ ಮೂಲಭೂತ ಕ್ರಿಯೆಗಳನ್ನು ಮಾಡೋದನ್ನು ಈ ಒಂದು ಸಂಖ್ಯೆ ಆಟದಲ್ಲಿ ಕಲಿತೀವಿ. ಈಗ ಇಲ್ಲೊಂದು ಮಕ್ಕಳದೊಂದು ಏನಂತಂದರೆ, ಒಂದು ಉದ್ಯಾನವನದಲ್ಲಿ ಕೆಲವು ಮಕ್ಕಳು ಒಂದು ಸಾಲಿನಲ್ಲಿ ನಿಂತಿದ್ದಾರೆ. ಪ್ರತಿಯೊಬ್ಬರು ಒಂದು ಸಂಖ್ಯೆಯನ್ನು ಹೇಳುತ್ತಾರೆ. ನೋಡಿ, 0 2 1 1 0 2 1 0 ಈ ರೀತಿ ಯಾಕೆ ಹೇಳ್ತಿದ್ದಾರೆ? ಏನಾದರೂ ಅದರಲ್ಲಿ ಒಂದು ಲಾಜಿಕ್ ಇರಬೇಕಲ್ಲ ಅಂತ. ನೋಡಿ, ಈಗ ಏನಂತಂದರೆ, ಮಕ್ಕಳು ಹೇಳಿದ ಈ ಸಂಖ್ಯೆಗಳನ್ನು ಅರ್ಥ ಏನು ಅಂತ ಯೋಚನೆ ಮಾಡಿದ್ರೆ, ಈಗ ಮಕ್ಕಳು ತಮ್ಮಲ್ಲೇ ಮರು ಹೊಂದಾಣಿಕೆ ಮಾಡಿಕೊಂಡು ಪುನಃ ತಮ್ಮ ಸ್ಥಾನದಿಂದ ಮತ್ತೊಂದು ಸಂಖ್ಯೆಯನ್ನು ಹೇಳ್ತಾರೆ. ಆವಾಗ ಒಬ್ಬ 1 0 2 0 1 2 1 0 ಅಂತ ಹೇಳ್ತಾರೆ. ಹಾಗಾದರೆ ಈ ರೀತಿ ಹೇಳ್ತಿದ್ದಾರೆ ಅಂದರೆ ಯಾಕೆ ಆ ರೀತಿ ಹೇಳ್ತಿದ್ದಾರೆ, ಏನಿರಬಹುದು ಅಂತ ಆವಾಗ ಸುಳುಹು ಕೊಡ್ತಾರಲ್ಲಿ. ಮಕ್ಕಳ ಎತ್ತರದ ಬಗ್ಗೆ ಇರಬಹುದೇ? ಒಂದು ಮಗು ತನ್ನ ಅಕ್ಕಪಕ್ಕ ನಿಂತಿರುವ ಇಬ್ಬರೂ ಮಕ್ಕಳು ಎತ್ತರವಾಗಿದ್ದರೆ, ಒಂದು ಮಗು ತನಗಿಂತ ಎತ್ತರವಿರುವ ಒಂದೇ ಮಗು ಮುಂದೆ ನಿಂತಿದ್ದರೆ 1 ಅಂತ ಹೇಳುತ್ತೆ. ಒಂದು ಮಗು ತನ್ನ ಅಕ್ಕಪಕ್ಕ ನಿಂತಿರೋ ಇಬ್ಬರೂ ಎತ್ತರವಾಗಿದ್ದರೆ 2 ಅಂತ ಹೇಳುತ್ತೆ. ಒಂದು ಮಗು ತನ್ನ ಅಕ್ಕಪಕ್ಕ ನಿಂತಿರುವ ಮಕ್ಕಳಲ್ಲಿ ಯಾರೂ ಎತ್ತರ ಆಗಿಲ್ಲ ಅಂದರೆ 0 ಅಂತ ಹೇಳುತ್ತೆ. ಅಂದರೆ ಮಗು ತನಗಿಂತ ಎತ್ತರವಾಗಿರುವ ಅಕ್ಕಪಕ್ಕದ ಮಕ್ಕಳ ಸಂಖ್ಯೆಯನ್ನು ಈ ರೀತಿ ಹೇಳ್ತಾ ಇದೆ ಅಂತ. ಇದ್ರ ಮೇಲೆ ಕೆಲವೊಂದಿಷ್ಟು ಕ್ವಶನ್ಸ್ ಬರ್ತಾವೆ. ಇಲ್ಲಿ ಏನಿದೆ ನೋಡಿ, ಮಕ್ಕಳು ತಮ್ಮಲ್ಲೇ ಮರು ಹೊಂದಾಣಿಕೆ ಮಾಡಿಕೊಂಡು ಕೊನೆಯಲ್ಲಿ ನಿಂತಿರುವ ಮಕ್ಕಳು 2 ಎಂದು ಹೇಳಬಹುದೇ? ಇಲ್ಲಿ ಕಂಡೀಷನ್ ಏನಿದೆ, 0 ಅಂತ ಒಬ್ಬ ಹುಡುಗ ಹೇಳ್ತಾನೆ ಅಂದರೆ ಅವನ ಅಕ್ಕಪಕ್ಕ ನಿಂತಿರೋರಿಬ್ಬರು ತನಗಿಂತ ಹೈಟ್ ಆಗಿರಬಾರ್ದು. ಇಬ್ಬರು ಕುಳ್ಕಿದ್ರೆ ಅವನು 0 ಅಂತ ಹೇಳ್ತಾನೆ. ಈಗ ಇವನು 1 ಅಂತ ಹೇಳ್ತಿದ್ದಾನೆ ಅಂದರೆ ತನ್ನ ಅಕ್ಕಪಕ್ಕ ನಿಂತಿರೋ ಒಬ್ಬರಲ್ಲಿ ಅವನಿಗಿಂತ ಹೈಟ್ ಇರಬೇಕು, ಆವಾಗ 1 ಅಂತ ಹೇಳ್ತಾನೆ. ಇನ್ನು ಇವಳು 2 ಅಂತ ಹೇಳ್ತಾಳೆ ಅಂದರೆ ತನ್ನ ಅಕ್ಕಪಕ್ಕ ನಿಂತಿರೋ ಇಬ್ಬರು ಏನಾಗಿರಬೇಕು, ಹೈಟ್ ಇರಬೇಕು. ಈ ರೀತಿ ಇದ್ದರೆ ಈ ಕಂಡೀಷನ್ನು. ಇಲ್ಲಿ ಏನು ಹೇಳ್ತಿದ್ದಾರೆ, ಕೊನೆಯಲ್ಲಿ ನಿಂತಿರುವ ಮಕ್ಕಳು 2 ಎಂದು ಹೇಳಬಹುದೇ? ನೋಡಿ, ಕೊನೆಗೆ ನಿಂತಿರೋ ಈ ಮಗು ಏನಂತ 2 ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ. ಯಾಕಂತಂದರೆ 2 ಅಂತ ಹೇಳಬೇಕು ಅಂತಂದರೆ ಅವನ ಈ ಕಡೆ ಪಕ್ಕನೂ ಒಬ್ಬ ಇರಬೇಕು, ಈ ಕಡೆ ಪಕ್ಕನೂ ಇರಬೇಕು. ಆದರೆ ಇವನಿಗೆ ಏನಾಗುತ್ತೆ, ಒಂದು ಸೈಡ್ ಮಾತ್ರ ಮಗು ಸಿಗುತ್ತೆ, ಬಿಟ್ಟರೆ ಇನ್ನೊಬ್ಬ ಇವನ ಪಕ್ಕ ಇಲ್ಲ, ಇರೋ ಚಾನ್ಸೇ ಇಲ್ಲ. ಹಾಗಾಗಿ 2 ಅಂತ ಹೇಳೋಕ್ಕೆ ಬರೋದೇ ಇಲ್ಲ. ಇನ್ನು ಎರಡನೇ ಕ್ವಶನ್ ಏನಿದೆ, ಎಲ್ಲ ಮಕ್ಕಳು ಕೇವಲ 0 ಎಂದು ಹೇಳುವಂತೆ ಎಲ್ಲ ಮಕ್ಕಳನ್ನು ಒಂದೇ ಸಾಲಿನಲ್ಲಿ ನಿಲ್ಲಿಸಬಹುದೇ? ನೋಡಿ, ಎಲ್ಲ ಮಕ್ಕಳು ಕೇವಲ 0 ಎಂದು ಹೇಳುವಂತೆ ಎಲ್ಲ ಮಕ್ಕಳನ್ನು ಒಂದು ಸಾಲಿನಲ್ಲಿ ನಿಲ್ಲಿಸ್ಬೋದೆ. ಈಗ ನಾವು ಇದನ್ನು ಇನ್ಕ್ರೀಸಿಂಗ್ ಅಥವಾ ಡಿಕ್ರೀಸಿಂಗ್ ಆರ್ಡರಲ್ಲಿ ನಿಲ್ಲಿಸಿದ್ರೆ, ಅಂದರೆ ಫುಲ್ ಹೈಟ್ ಇರೋನು ಮೊದಲು, ಅವನಿಗಿಂತ ಕುಳ್ಕಿರೋನು, ಹೀಗೆ ಏನಂತಾರೆ ಡಿಕ್ರೀಸಿಂಗ್ ಆರ್ಡರಲ್ಲಿ ಅಥವಾ ಇನ್ಕ್ರೀಸಿಂಗ್ ಆರ್ಡರಲ್ಲಿ ನಿಲ್ಲಿಸಿದ್ರು ಕೂಡ ಈಗ ಇವನೇನು ಹೇಳ್ತಾನೆ, ತನ್ನ ಅಕ್ಕಪಕ್ಕ ಇರೋರು ಏನಂತಂದರೆ ಇಬ್ಬರು ಹೈಟ್ ಇಲ್ಲ, ಆವಾಗ ಇವನೇನು ಹೇಳ್ತಾನೆ 0. ಇವನು 1 ಅಂತ ಹೇಳ್ತಾನಂದ್ರೆ ಇವನು ಹೈಟ್ ಇದ್ದಾನೆ, ಹಾಗಾಗಿ ಇವನು 1 ಹೇಳ್ತಾನೆ. ಈಗ ಇವನು 1 ಅಂತ ಹೇಳಬೇಕಂದ್ರೆ ಇವನು ಹೈಟ್ ಇದ್ದಾನೆ, ಅದಕ್ಕೆ ಈ ರೀತಿ 0 1 1 1 1 1 ಅಂತ ಹೇಳ್ಕೊಂಡು ಬರ್ತಾರೆ. ಅದಕ್ಕೆ ಎಲ್ಲ ಮಕ್ಕಳು ಕೇವಲ 0 ಎಂದು ಹೇಳುವಂತೆ ಮಕ್ಕಳನ್ನು ನಿಲ್ಲಿಸೋಕೆ ಏನಾಗಲ್ಲ, ಸಾಧ್ಯ ಇಲ್ಲ. ಮೂರನೇ ಕ್ವಶನ್ ಏನಿದೆ, ಅಕ್ಕಪಕ್ಕದಲ್ಲಿ ನಿಂತಿರುವ ಇಬ್ಬರು ಮಕ್ಕಳು ಒಂದೇ ಸಂಖ್ಯೆಯನ್ನು ಹೇಳಬಹುದೇ? ನೋಡ್ರಿ, ಅಕ್ಕಪಕ್ಕದಲ್ಲಿ ನಿಂತಿರುವ ಇಬ್ಬರು ಮಕ್ಕಳು ಒಂದೇ ಸಂಖ್ಯೆಯನ್ನು ಹೇಳ್ಬೋದು, ಹೇಳಕ್ಕೆ ಸಾಧ್ಯ ಇದೆ. ನೋಡ್ರಿ, ಈಗ ಇವರನ್ನು ತಗೊಂಡ್ರೆ, ಇವರಿಬ್ಬರನ್ನ ತೊಗೊಂಡ್ರೆ 1 1 ಸೇಮ್ ಸಂಖ್ಯೆಯನ್ನು ಹೇಳ್ತಾ ಇದ್ದಾರೆ. ಹಾಗೆ ಇವರಿಬ್ಬರನ್ನ ತೊಗೊಂಡ್ರೆ ಇವರಿಬ್ಬರು 1 1 ಅಂತ ಹೇಳ್ತಿದ್ದಾರೆ, ಇವ್ರನ್ನ ತೊಗೊಂಡ್ರೆ 1 1 ಈ ರೀತಿ ಹೇಳೋಕ್ಕೆ ಸಾಧ್ಯ ಇದೆ. ಯಾವಾಗ ಇನ್ಕ್ರೀಸಿಂಗ್ ಆರ್ಡ್ರಲ್ಲಿ, ಅಸೆಂಡಿಂಗ್ ಆರ್ಡರ್ ಇಲ್ವಾ ಡಿಸೆಂಡಿಂಗ್ ಆರ್ಡ್ರಲ್ಲಿ, ಏರಿಕೆ ಕ್ರಮ ಅಥವಾ ಇಳಿಕೆ ಕ್ರಮದಲ್ಲಿ ನಿಲ್ಲಿಸಿದಾಗ ಹೇಳೋಕ್ಕೆ ಸಾಧ್ಯ ಇದೆ. ಇನ್ನು ನಾಲ್ಕನೇ ಕ್ವಶನ್ ಏನಿದೆ, ಒಂದು ಗುಂಪಿನಲ್ಲಿ 5 ಮಕ್ಕಳಿದ್ದಾರೆ, ಎಲ್ಲರ ಎತ್ತರ ಬೇರೆ ಬೇರೆ ಆಗಿದೆ, ಅವರಲ್ಲಿ 4 1 ಅಂತ ಹೇಳಬೇಕು, ಕೊನೆಯವನು 0 ಹೇಳಬೇಕು. ಅಂದರೆ ಕಂಡೀಷನ್ ಏನು, 4 1 ಹೇಳಬೇಕು ಅಂದರೆ 1 1 1 1, ಇವನು ಕೊನೆಯವನು 0 ಹೇಳಬೇಕು. ಇದನ್ನೇ ಹೇಳ್ತಾ ಇರೋದವರು. ಆವಾಗ ನಾವು ಈ ಮಕ್ಕಳನ್ನ ಏನು ಮಾಡಬೇಕು, ಫಸ್ಟ್ 5 ಜನನ ತೊಗೊಂಡ್ರೆ, ಇಷ್ಟು ಜನನ ತೊಗೊಂಡ್ರೆ, ನೋಡ್ರಿ ಇಲ್ಲಿ ತೊಗೊಂಡಿದ್ದೀನಿ ಇವ್ರನ್ನ ಹೆಂಗೆ ಹೊಂದಿಸ್ಬೇಕು ನಾವು ಅಂತಂದರೆ,
ಇನ್ಕ್ರೀಸಿಂಗ್ ಆರ್ಡರ್, ಚಿಕ್ಕದ್ರಿಂದ ದೊಡ್ಡವರಿಗೆ ನಿಲ್ಲಿಸ್ಕೊಂಡು, ಈಗ ಇವನಿಗಿಂತ ಒಬ್ಬ ಎತ್ತರ ಇದ್ದಾನೆ, ಅದಕ್ಕೆ 1 ಅಂತ ಹೇಳ್ತಾನೆ. ಇವನಿಗಿಂತ ಒಬ್ಬ ಎತ್ತರ ಇದ್ದಾನೆ, 1 ಹೇಳ್ತಾನೆ. ಇವನಿಗಿಂತ ಇವನು ಎತ್ತರ ಇದ್ದಾನೆ, 1 ಹೇಳ್ತಾನೆ. ಇವನಿಗಿಂತ ಇವನು ಎತ್ತರ ಇದ್ದಾನೆ, 1 ಅಂತ ಹೇಳ್ತಾನೆ. ಈಗ ಇವನಿಗಿಂತ ಈ ಕಡೆನೂ ಎತ್ತರ ಇರೋನಿಲ್ಲ, ಈ ಕಡೆನೂ ಇಲ್ಲ, ಅವಾಗ ಇವನು 0 ಅಂತ ಹೇಳ್ತಾನೆ. ಅವ್ರು ಹೇಳಿರೋ ಕಂಡೀಷನ್ ಇಲ್ಲಿ ಅಪ್ಲೈ ಆಗುತ್ತೆ. ಹಾಗಾಗಿ ನಿಲ್ಲಿಸ್ಬೋದು ಆ ರೀತಿ. ಇನ್ನು ನೆಕ್ಸ್ಟ್ ಕ್ವಶನ್ 5ನೇದ್ದೇನಿದೆ, ಈ 5 ಮಕ್ಕಳ ಗುಂಪಿಗೆ ಅನುಕ್ರಮ ಸಂಖ್ಯೆಗಳು 1 1 1 1 ಸಾಧ್ಯವೇ? ಅಂದರೆ ಎಲ್ಲರಿಗೂ 1 ಅಂತ ಕೊಡೋಕ್ಕೆ ಸಾಧ್ಯ ಇದೆಯಾ? ಸಾಧ್ಯ ಇಲ್ಲ. ಯಾಕೆ ಹೇಳಿ? ಈಗ ಅಲ್ಲಿ ಏರಿಕೆ ಕ್ರಮ, ಈ ರೀತಿ ಏರಿಕೆ ಕ್ರಮದಲ್ಲಿ ನಿಲ್ಲಿಸಿದ್ವಿ ಅಂದ್ರೂ ಕೊನೆಯದವನು 0 ಹೇಳಬೇಕಾಗತ್ತೆ, ಅಥವಾ ಇಳಿಕೆ ಕ್ರಮ ದೊಡ್ಡವರಿಂದ ಚಿಕ್ಕವ್ರನ್ನ ಹೊಂದಿಸಿದ್ರೂ ಮೊದಲೇದವನೇ 0 ಹೇಳಬೇಕಾಗತ್ತೆ. ಇವರೆಲ್ಲ 1 1 ಅಂತ ಹೇಳ್ತಾರೆ. ಹಾಗಾಗಿ ಎಲ್ಲರಿಗೂ 1 ಅಂತ ಕೊಡೋಕ್ಕೆ ಸಾಧ್ಯ ಆಗಲ್ಲ. ಇನ್ನು ನೆಕ್ಸ್ಟ್ 6ನೇ ಕ್ವಶನ್ ಏನಿದೆ, ಅನುಕ್ರಮ ಸಂಖ್ಯೆಗಳು 0 1 2 1 0 ಸಾಧ್ಯವೇ? ಹೌದು ಅಥವಾ ಏಕೆ ಇಲ್ಲ? ನೋಡಿ, ಈಗ ಇವ್ರನ್ನ ಏನು ಮಾಡಬೇಕು, ಫಸ್ಟ್ 5 ಜನನ ತಗೊಂಡು ಪೂರ್ತಿ ಕುಳ್ಕಿರೋ ಹುಡುಗಿನ ಏನು ಮಾಡಬೇಕು, ಮಧ್ಯಕ್ಕೆ ನಿಲ್ಲಿಸ್ಬೇಕು. ಇವಳಿಗಿಂತ ಎತ್ತರ ಇರೋರು ಈ ಕಡೆನೂ ಎತ್ತರ ಇರೋರು, ಇವಳಿಗಿಂತ ಎತ್ತರ ಇರೋರು ಇಬ್ಬರು ಈ ಕಡೆ, ಅವಾಗ ಇವಳು 2 ಅಂತ ಹೇಳ್ತಾಳೆ. ಈಗ ಇವಳನ್ನ ನಿಲ್ಲಿಸಿದಾಗ ಇವನಿಗಿಂತ ಎತ್ತರ ಇರೋರನ್ನ ಇಲ್ಲಿ ನಿಲ್ಲಿಸ್ಕೋಬೇಕು. ಆವಾಗ ಇವನು 0 ಹೇಳಿದ್ರೆ ಇವನು 1 ಹೇಳ್ತಾನೆ. ಇಲ್ಲಿನೂ ಸೇಮ್. ಈ ರೀತಿ ಅರೇಂಜ್ ಮಾಡಿದಾಗ ನಾವು 0 1 2 1 0 ಅಂತ ಹೇಳೋಕ್ಕೆ ಸಾಧ್ಯ ಇದೆ. ಇನ್ನು 7ನೇ ಕ್ವಶನ್ ಏನಿದೆ, ಗರಿಷ್ಠ ಸಂಖ್ಯೆಯ ಮಕ್ಕಳು 2 ಎಂದು ಹೇಳುವಂತೆ ನೀವು 5 ಮಕ್ಕಳನ್ನು ಹೇಗೆ ಮರಿಹೊಂದಿಸಿ ನಿಲ್ಲಿಸುವಿರಿ? ಗರಿಷ್ಠ ಮಕ್ಕಳು 2 ಅಂತ ಹೇಳಬೇಕು ಅಂದಾಗ ಪೂರ್ತಿ ಹೈಟ್ ಇರೋವನ್ನ ಇಲ್ಲಿ ನಿಲ್ಲಿಸಿ ಇವನೇನು ಹೇಳ್ತಾನೆ, 0 ಹೇಳ್ತಾನೆ ಅವಾಗ. ಯಾಕಂದರೆ ಈ ಕಡೆನೂ ಕುಳ್ಕಿರೋರು ಈ ಕಡೆನೂ ಕುಳ್ಕಿರೋರು, ತನಗಿಂತ ಎತ್ತರ ಇರೋರು ಇಲ್ಲ, ಇವನು 0. ಈಗ ಇಲ್ಲಿ ಕುಳ್ಳಕ್ಕಿರೋರು ಇಬ್ಬರನ್ನ ನಿಲ್ಲಿಸಿದ್ರೆ ಇವನು ಎತ್ತರ, ಅವಾಗಿದು 2 ಅಂತ ಹೇಳುತ್ತೆ, ಇದು 0 ಹೇಳುತ್ತೆ. ಹಾಗೆ ಇದಕ್ಕೂ ಅಷ್ಟೇ, ಇವನು ಎತ್ತರ ಇವನು ಎತ್ತರ, ಇಬ್ಬರು ಎತ್ತರ ಇದ್ದಾರೆ, ಇವನಿಗಿಂತ ಕುಳ್ಕಿದ್ದಾರೆ, ಇದು 0 ಹೇಳುತ್ತೆ. ಅದಕ್ಕೆ ಮ್ಯಾಕ್ಸಿಮಮ್ 2 ಅಂದಾಗ ಈ ರೀತಿ ನಿಲ್ಲಿಸ್ಬೋದು ಅಂತ. ನೆಕ್ಸ್ಟ್ ಬರುತ್ತೆ ಸೂಪರ್ ಸೆಲ್ಗಳು. ನೋಡಿ, ಸೂಪರ್ ಸೆಲ್ ಅಂದರೆ ಏನು? ಇಲ್ಲಿ ನೋಡಿ, ಇಲ್ಲಿ 43 ಇದೆ, ಇದು 79. ಈಗೇನು ನಾವು ಹೈಟ್ ನೋಡಿದ್ವಲ್ಲ ಅದೇ ಥರ ನೋಡ್ತಾ ಹೋದರೆ ಈಗ 43 ಇದಕ್ಕೇನಿದೆ, ಇದೇ ಹೈಟ್ ಇರಬೇಕು, ಹೆಚ್ಚಿರಬೇಕು, ಆವಾಗ ಇದು ಸೂಪರ್ ಸೆಲ್ ಆಗ್ತಿತ್ತು. ಆದರೆ ಇಲ್ಲೇನಾಗಿದೆ, ಪಕ್ಕಕ್ಕೆ ದೊಡ್ಡ ನಂಬರ್ ಇದೆ, ಹಾಗಾಗಿ ಇದು ಸೂಪರ್ ಸೆಲ್ ಆಗಲ್ಲ. ಇಲ್ಲಿಗೆ ಬಂದು ನಿಂತ್ಕೊಂಡು ನೋಡಿದಾಗ ಈ ಕಡೆ ಮತ್ತು ಈ ಕಡೆ ಎರಡೂ ಅಕ್ಕಪಕ್ಕದು ಈ ನಂಬರ್ಗಿಂತ ಚಿಕ್ಕವಿರಬೇಕು ಇದೆ, ಹಾಗಾಗಿ ಇದು ಏನಾಗುತ್ತೆ, ಇದೇ ದೊಡ್ಡ ನಂಬರು, ಆವಾಗ ಇದು ಸೂಪರ್ ಸೆಲ್ ಆಗುತ್ತೆ. ಗ್ರೀನಿಂದ ಮಾರ್ಕ್ ಮಾಡಿದ್ದಾರೆ. ಹಾಗೆ 75 ಬಂದು ನಿಂತ್ಕೊಂಡ್ರೆ ಇದೇ ಹೆಚ್ಚು ಇದೆಯಾ? ಇಲ್ಲ, ಈ ಕಡೆ ಇದಕ್ಕಿಂತ ಹೆಚ್ಚು ಬಂತು, ಇದು ಸೂಪರ್ ಸೆಲ್ ಆಗೋಕ್ಕೆ ಸಾಧ್ಯ ಇಲ್ಲ. ಹಾಗೆ 63ಕ್ಕೆ ಬಂದು ನೋಡಿದ್ರೆ 75 ದೊಡ್ಡ ಸಂಖ್ಯೆ ಆಯಿತು, 63 ಏನಾಗಲ್ಲ, ಸೂಪರ್ ಸೆಲ್ ಆಗಲ್ಲ. ಹಾಗೆ 10ಕ್ಕೆ ಬಂದು ನಿಂತ್ಕೊಂಡು ನೋಡಿದ್ರೆ 63 ದೊಡ್ಡ ಸಂಖ್ಯೆ ಆಯಿತು, ಹಾಗಾಗಿ 10 ಸೂಪರ್ ಸೆಲ್ ಆಗಲ್ಲ. 29ಕ್ಕೆ ಬಂದು ನಿಂತ್ಕೊಂಡ್ರೆ 10 ಚಿಕ್ಕ ಸಂಖ್ಯೆ, 28 ಚಿಕ್ಕ ಸಂಖ್ಯೆ, ಹಾಗಾಗಿ 29 ಸೂಪರ್ ಸೆಲ್ ಆಗುತ್ತೆ. ಇನ್ನು 28ಕ್ಕೆ ಬಂದು ನಿಂತ್ಕೊಂಡ್ರೆ 29 ದೊಡ್ಡ ಸಂಖ್ಯೆ ಆಯಿತು, ಮುಂದೆ ನೋಡೋದೇ ಬೇಡ, ಇದು ಆಗಲ್ಲ ಅಂತ. ಇನ್ನು ಇಲ್ಲಿಗೆ ಬಂದು ನೋಡಿದ್ರೆ 28, ಈ ಕಡೆ ನಂಬರ್ ಇಲ್ಲ ಅಂದರೆ ಅದು ಬೇಡ, ಇದು ಚಿಕ್ಕ ನಂಬರ್ ಇದೆ, ಹಾಗಾಗಿ ಇದು ಸೂಪರ್ ಸೆಲ್ ಆಗುತ್ತೆ. ಇನ್ನು ಈ ನಂಬರಿಗೆ ಬಂದು ನಿಂತ್ಕೊಂಡು ನೋಡಿದಾಗ ಇದನ್ನು ನೋಡಿದಾಗ ಮತ್ತು ಇದನ್ನು ನೋಡಿದಾಗ ಇದೇ ದೊಡ್ಡದು, ಹಾಗಾಗಿ ಇದು ಸೂಪರ್ ಸೆಲ್ ಆಗುತ್ತೆ. ಇಲ್ಲಿ ನೋಡಿದ್ರೆ ಇದಕ್ಕಿಂತ ಇದು ದೊಡ್ಡದು, ಹಾಗಾಗಿ ಇದು ಸೂಪರ್ ಸೆಲ್ ಆಗಲ್ಲ. ಇಲ್ಲಿಗೆ ಬಂದು ನೋಡಿದ್ರೆ ಇದು ಚಿಕ್ಕದು, ಇದು ಚಿಕ್ಕದು, 790 ಸೂಪರ್ ಸೆಲ್ ಆಗುತ್ತೆ. ಇಲ್ಲಿ ಬಂದಾಗ ಇದೇ ದೊಡ್ಡ ನಂಬರ್, ಇದು ಸೂಪರ್ ಸೆಲ್ ಆಗಲ್ಲ. ಇಲ್ಲಿ ಬಂದು ನೋಡಿದಾಗ ಇದು ದೊಡ್ಡ ನಂಬರ್, ಹಾಗಾಗಿ ಇದು ಸೂಪರ್ ಸೆಲ್ ಆಗಲ್ಲ. ಇಲ್ಲಿ ಬಂದು ನೋಡಿದಾಗ ಇದಕ್ಕಿಂತ ಚಿಕ್ಕದಿದೆ ಮತ್ತು ಈ ಕಡೆ ಪಕ್ಕಕ್ಕೆ ಇಲ್ಲ, ಇದು ದೊಡ್ಡ ನಂಬರ್, ಹಾಗಾಗಿ ಇದು ಸೂಪರ್ ಸೆಲ್ ಆಗುತ್ತೆ. ಈಗ ಇಲ್ಲಿ ನೋಡೋಣ, ಮುಂದಿನ ಕೋಷ್ಟಕದಲ್ಲಿ ಸೂಪರ್ ಸೆಲ್ಗಳಿಗೆ ಬಣ್ಣ ತುಂಬಿ. ಇಲ್ಲಿ ನಾವು ಇಲ್ಲಿ ಮುಂದಿನ ಕೋಷ್ಟಕದಲ್ಲಿ ಸೂಪರ್ ಸೆಲ್ಗಳಿಗೆ ಬಣ್ಣ ತುಂಬಿ ಅಂತ ಇದೆ. ಈಗ ಈ ನಂಬರನ್ನು ನೋಡಿದಾಗ 670 ಇಲ್ಲಿದೆ, ಇದಕ್ಕಿಂತ ಇದು ದೊಡ್ಡದಂದಾಗ ಇದು ಸೂಪರ್ ಸೆಲ್ ಹೌದು. ಇದಕ್ಕೆ ಏನು ಮಾಡ್ತೀವಿ, ಬಣ್ಣ ಸೂಪರ್ ಸೆಲ್ ಆಗುತ್ತೆ. ಇನ್ನು ಇದಕ್ಕಿಂತ ದೊಡ್ಡ ನಂಬರ್ ಇದೆ, ಇದು ಸೂಪರ್ ಸೆಲ್ ಆಗಲ್ಲ. ಈಗ ಇಲ್ಲಿಗೆ ಬಂದು ನೋಡಿದ್ರೆ ಇದು ಚಿಕ್ಕ ನಂಬರು, ಇದು ಚಿಕ್ಕ ನಂಬರ್, ಹಾಗಾಗಿ ಇದು
ಸೂಪರ್ ಸೆಲ್ ಆಗುತ್ತೆ. ಇನ್ನು ಇಲ್ಲಿಗೆ ಬಂದರೆ ಇದು ದೊಡ್ಡದಾಯಿತು, ಇದು ಸೂಪರ್ ಸೆಲ್ ಆಗಲ್ಲ. ಇಲ್ಲಿಗೆ ಬಂದು ನಿಂತ್ಕೊಂಡು ನೋಡಿದಾಗ ಇದು ದೊಡ್ಡದಾಯಿತು, ಇದು ಸೂಪರ್ ಸೆಲ್ ಆಗಲ್ಲ. ಇಲ್ಲಿಗೆ ಬಂದು ನಿಂತ್ಕೊಂಡು ನೋಡಿದಾಗ ಇದು ಚಿಕ್ಕದಾಯಿತು ನಿಜ, ಆದರೆ ಇದಕ್ಕಿಂತ ಇಲ್ಲಿ ದೊಡ್ಡದಿದೆ, ಹಾಗಾಗಿ ಸೂಪರ್ ಸೆಲ್ ಆಗಲ್ಲ. ಇನ್ನು 8000ಗೆ ಬಂದು ನೋಡಿದಾಗ ಇದು ಚಿಕ್ಕ ನಂಬರ್, ಇದು ಚಿಕ್ಕ ನಂಬರ್, ಹಾಗಾಗಿ ಇದು ಸೂಪರ್ ಸೆಲ್ ಆಗುತ್ತೆ. ಇನ್ನು ಇಲ್ಲಿ ಬಂದು ನೋಡಿದಾಗ ಇದು ದೊಡ್ಡ ನಂಬರ್ ಆಯಿತು, ಇದು ಸೂಪರ್ ಸೆಲ್ ಆಗಲ್ಲ. ಇಲ್ಲಿ ಬಂದು ನೋಡಿದಾಗ ಇದು ಕೂಡ ಇದು ದೊಡ್ಡ ನಂಬರ್ ಆಯಿತು, ಸೂಪರ್ ಸೆಲ್ ಆಗಲ್ಲ. ಇಲ್ಲಿ ಸೂಪರ್ ಸೆಲ್ ಆಗಿರೋವೆಷ್ಟು 1, 2, 3 ಮಾತ್ರ. ಇನ್ನು ಎರಡನೇ ಕ್ವಶನ್ ಏನಿದೆ, ಈಗಾಗಲೇ ಬಣ್ಣ ಹಚ್ಚಿದ ಸೆಲ್ಗಳು ಸೂಪರ್ ಸೆಲ್ ಆಗುವಂತೆ ಮುಂದಿನ ಕೋಷ್ಟಕವನ್ನು ಕೇವಲ 4 ಅಂಕಿಯ ಸಂಖ್ಯೆಗಳಿಂದ ಭರ್ತಿ ಮಾಡಿ. 1, 2, 5, 8 ಯಾವ್ಯಾವುದಕ್ಕೆ ಹಾಕಿದ್ದಾರೆ ಬಣ್ಣ? ಇದಕ್ಕಿದೆ 1, 2, 5, 8ಗಿದೆ. ಆಮೇಲೆ ಲಾಸ್ಟ್ ಇದಕ್ಕಿದೆ. ಅಂತಂದರೆ ಬಣ್ಣ ಹಾಕಿರೋ ಸೆಲ್ಗಳು ಸೂಪರ್ ಸೆಲ್ ಆಗೋ ಥರ ಇಲ್ಲಿ ನೀವು ನಂಬರ್ಗಳನ್ನು ಹಾಕಬೇಕು. ಅದು 4 ಅಂಕಿಯ ಸಂಖ್ಯೆಗಳನ್ನೇ ಹಾಕಬೇಕು. ಆವಾಗ ಈಗ ಇದು ಸೂಪರ್ ಸೆಲ್ ಆಗಿದೆ ಅಂದಮೇಲೆ ಇಲ್ಲೇನೋ ಇರಬೇಕು, ಇದಕ್ಕಿಂತ ದೊಡ್ಡ ನಂಬರ್ ಮತ್ತು ಇದಕ್ಕಿಂತ ದೊಡ್ಡ ನಂಬರ್ ಇರಬೇಕು. ಇವೆರಡಕ್ಕಿಂತ ದೊಡ್ಡ ನಂಬರ್. ಆದರೆ ಅದರ ಪಕ್ಕದ್ದು ಇದು ಏನಾಗಿದೆ, ಸೂಪರ್ ಸೆಲ್ ಆಗಿದೆ. ಹಂಗಿದ್ಮೇಲೆ ಇದಕ್ಕಿಂತ ಇಲ್ಲೇನಿರಬೇಕು, ಚಿಕ್ಕ ನಂಬರ್ ಇರಬೇಕು. ಆವಾಗ ಇದನ್ನು 1000 ಇಷ್ಟು ಹಾಕ್ಕೊಂಡ್ರೆ ಇದೇನಾಗಬೇಕು, ಇವೆರಡಕ್ಕಿಂತ ದೊಡ್ಡ ನಂಬರ್ ಆಗಬೇಕು. ಆವಾಗ ಇದನ್ನು 6000 ಅಂತ ಹಾಕೊಳ್ಳೋಣ. ಈಗ ಇದೇನಾಗಬೇಕು, ಇದೇ ದೊಡ್ಡ ನಂಬರ್ ಆಗಬೇಕು, ಇದು ಚಿಕ್ಕದಾಗಬೇಕು ಅಂದಾಗ 1200 ಹಾಕೊಳ್ಳೋಣ. ಈಗ ಆಮೇಲೆ ಇದನ್ನು ಏನಾಗಬೇಕು, ಸೂಪರ್ ಸೆಲ್ ಆಗಬಾರ್ದು ಅಂದಾಗ ಇದಕ್ಕಿಂತ ಚಿಕ್ಕದೇನಾರು ಹಾಕ್ಕೊಂಬಿಟ್ರೆ ಏನಾಗ್ತಿತ್ತು, ಇದನ್ನು ಚೆಕ್ ಮಾಡಿದಾಗ ಇದಕ್ಕಿಂತ ಇದು ಚಿಕ್ಕದೇನೋ ಇದೆ. ಈಗ ಇದನ್ನು ಚಿಕ್ಕದು ಬರೆದ್ಬಿಟ್ರೆ ಇದು ಸೂಪರ್ ಸೆಲ್ ಆಗುತ್ತೆ. ಹಾಗಾಗಿ ಇದಕ್ಕಿಂತ ದೊಡ್ಡದು ಬರಿಬೇಕು ಅಂದಾಗ 9999 ಈ ರೀತಿ ಬರ್ಕೊಂಡಾಗ ಕರೆಕ್ಟಾಗಿ ಸೂಪರ್ ಸೆಲ್ ಆಗುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ನು 3ನೇದು. 100 ಮತ್ತು 1000 ನಡುವಿನ ಸಂಖ್ಯೆಗಳನ್ನು ಪುನರಾವರ್ತಿಸದೆ ಬಳಸಿ ಹೆಚ್ಚಿನ ಸಂಖ್ಯೆಯ ಸೂಪರ್ ಸೆಲ್ಗಳನ್ನು ಪಡೆಯುವಂತೆ ಮುಂದಿನ ಕೋಷ್ಟಕವನ್ನು ಭರ್ತಿ ಮಾಡಿ. ಈಗ ಹೆಚ್ಚಿನ ಸಂಖ್ಯೆಯ ಸೂಪರ್ ಸೆಲ್ಗಳಂದಾಗ ಆಡ್ ನಂಬರ್ಸ್ ಅಂತ ತಗೊಂಡ್ರೆ ಜಾಸ್ತಿ ಸಿಗ್ತವೆ. ಇಲ್ಲಿ 1, 2, 3, 4, 5 ಇಷ್ಟು ಮಾಡ್ಬೋದು ಮ್ಯಾಕ್ಸಿಮಮ್ ನಾವು. ಈಗ ಇದು ಸೂಪರ್ ಸೆಲ್ ಆಗಬೇಕು ಅಂದಾಗ ಇದನ್ನೇನು ಮಾಡೋಣ, 621 ತಗೊಳ್ಳೋಣ. ಈಗ ಇದೇನಾಗಬೇಕು, ಚಿಕ್ಕ ನಂಬರ್ ಆಗಬೇಕು. ಇವಾಗ ಇದನ್ನು 600 ಅಂತ ತಗೊಳ್ಳೋಣ. ಇವಾಗ ಇದು ಸೂಪರ್ ಸೆಲ್ ಆಗಬೇಕು ಅಂದಾಗ ಇವೆರಡಕ್ಕಿಂತ ದೊಡ್ಡದಿರಬೇಕು. 721 ಇದನ್ನು 650 ಅಂತ ತಗೊಳ್ಳೋಣ. ಆವಾಗ ಇದು ಸೂಪರ್ ಸೆಲ್ ಆಗುತ್ತೆ. ಈಗ ಇವೆರಡರಿಗಿಂತ ಇದು ದೊಡ್ಡದಿರಬೇಕು. ಇಲ್ಲಿ 640 ತಗೊಳ್ಳೋಣ, ಇಲ್ಲಿ 710 ತಗೊಳ್ಳೋಣ. ಆಮೇಲೆ ಇವೆರಡಕ್ಕಿಂತ ಇದು ಏನಿರಬೇಕು, ದೊಡ್ಡದಿರಬೇಕು. 735 ತಗೊಳ್ಳೋಣ, ಇದನ್ನು 650 ಅಥವಾ 660ನೇ ತಗೊಳ್ಳಿ. ಈಗ ಇದು ಏನಾಗಿರಬೇಕು, ಇದಕ್ಕಿಂತ ದೊಡ್ಡದಿರಬೇಕು. 780 ಅಂತ ತಗೊಂಡಾಗ ಏನಾಗುತ್ತೆ, ಸೂಪರ್ ಸೆಲ್ಗಳು ಎಷ್ಟು ಸಿಗ್ತವೆ ನಮಗೆ. ಮೇಲಿನ ಕೋಷ್ಟಕದಲ್ಲಿರುವ 9 ಸಂಖ್ಯೆಗಳಲ್ಲಿ ಎಷ್ಟು ಸೂಪರ್ ಸೆಲ್ಗಳಿವೆ, 5. ಬೇರೆ ಬೇರೆ ಸಂಖ್ಯೆಯ ಸೆಲ್ಗಳಿಗೆ ಎಷ್ಟು ವಿಭಿನ್ನ ಸೂಪರ್ ಸೆಲ್ಗಳು ಸಾಧ್ಯ ಎಂಬುದನ್ನು ಕಂಡುಹಿಡಿಯಿರಿ. ಯಾವುದೇ ವಿನ್ಯಾಸವನ್ನು ಗಮನಿಸಿದ್ದೀರಾ? ಗರಿಷ್ಠ ಸಂಖ್ಯೆಯ ಸೂಪರ್ ಸೆಲ್ಗಳನ್ನು ಪಡೆಯಲು ಕೊಟ್ಟಿರುವ ಕೋಷ್ಟಕದಲ್ಲಿ ಸಂಖ್ಯೆಗಳನ್ನು ತುಂಬುವ ವಿಧಾನ ಯಾವುದು? ನಿಮ್ಮ ಈ ಕಾರ್ಯತಂತ್ರವನ್ನು ಅನ್ವೇಷಿಸಿ ಮತ್ತು ಅದನ್ನು ಹಂಚಿಕೊಳ್ಳಿ ಅಂತ ಇದೆ. ಈಗ ಇದರಲ್ಲಿ 2 ಬಾಕ್ಸ್ಗಳಿದ್ವು, 2 ಸೆಲ್ಗಳಿದ್ವು. ಫಸ್ಟಿಗೆ ಒಂದೇ ತೊಗೊಂಡ್ರೆ ಮಾಡೋಕ್ಕಾಗಲ್ಲ. 2 ಇದ್ದಾಗ ಇಲ್ಲಿ ನಾನು 5 ಅಂತ ಹಾಕ್ಕೊಂಡ್ರೆ ಇದನ್ನು 10 ಹಾಕ್ಕೊಂಡೆ ಅಂತಂದರೆ ಇದು ಸೂಪರ್ ಸೆಲ್. ಯಾಕೆ, ಇದಕ್ಕಿಂತ ದೊಡ್ಡದಿದು, ಈ ಕಡೆ ನಂಬರ್ ಇಲ್ಲ, ಹಾಗಾಗಿ ಇದು ಸೂಪರ್ ಸೆಲ್. 2 ಇದ್ದಾಗ ಎಷ್ಟು ಸೂಪರ್ ಸೆಲ್ ಸಿಗುತ್ತೆ, 1 ಸಿಗುತ್ತೆ. ಈಗ ನಾವು ಸೂಪರ್ ಸೆಲ್ಗಳನ್ನು 3 ಮಾಡಿದ್ವಿ ಅಂದರೆ ಎಷ್ಟು ಸೂಪರ್ ಸೆಲ್ ಸಿಗೋಕ್ಕೆ ಸಾಧ್ಯ, 2.
ಇದು ಒಂದು ಸಿಗುತ್ತೆ, ಹಾಗೆ ಇದು ಒಂದು ಸಿಗುತ್ತೆ. ಹೇಗೆ ನಂಬರ್ ಹಾಕೋದು? ಇದಕ್ಕೆ ನಾನು 11 ಹಾಕಿದ್ರೆ ಇದಕ್ಕೆ 15, ಆಮೇಲೆ ಇದಕ್ಕೆ 16 ಅಂತ ಹಾಕೋಬೋದು. ಆವಾಗ ಇದಕ್ಕಿಂತ ದೊಡ್ಡದು ಇದು ಹೌದು, ಇದು ಒಂದು ಸೂಪರ್ ಸೆಲ್ಲು, ಆವಾಗ ಇದಕ್ಕಿಂತ ಇದು ದೊಡ್ಡದಿದೆ. ಹಾಗಾಗಿ ಎಷ್ಟು ಸಿಗುತ್ತೆ? 3 ಇದ್ದಾಗ 2 ಸಿಗುತ್ತೆ. ಇವಾಗ 4 ಹಾಕ್ಕೊಳ್ಳೋಣ. ಸೆಲ್ಗಳನ್ನು 4 ಹಾಕ್ಕೊಂಡಾಗ ಸೂಪರ್ ಸೆಲ್ ಎಷ್ಟು ಸಿಗ್ತವೆ? ಇಲ್ಲೂ ಕೂಡ 2 ಸಿಗೋದು. ಇದು ಒಂದು ಮತ್ತು ಇದು ಒಂದು, ಅಥವಾ ಇದು ಸಿಗುತ್ತೆ. ಈಗ ಇದನ್ನು ನಾನು 21 ಅಂತ ಹಾಕ್ಕೊಂಡ್ರೆ ಇದನ್ನು ಚಿಕ್ಕದು 20, ಇದನ್ನು 23 ಹಾಕ್ಕೊಂಡ್ರೆ ಇದನ್ನು 19 ಅಂತ ಹಾಕೋಬೋದು. ಆವಾಗ ನಮಗೂ ಸಿಗೋ ಸೂಪರ್ ಸೆಲ್ಗಳು 2. ಹಾಗೆ 5 ಸೂಪರ್ ಸೆಲ್ಗಳು ಮಾಡಿಕೊಂಡ್ರೆ ಎಷ್ಟು ಸಿಗ್ತವೆ? 1ನೇದು ಇದು ಸಿಗುತ್ತೆ, ಇದು ಸಿಗುತ್ತೆ, ಹಾಗೆ ಇದು ಸಿಗುತ್ತೆ. ಆವಾಗ ಇದನ್ನು 50, ಇದನ್ನು 48, ಇದನ್ನು 51, ಇದನ್ನು 43, ಇದನ್ನು 55 ಅಂತ ಹಾಕೋಬೋದು. ಆವಾಗ 3 ಸಿಗ್ತವೆ. ಹಾಗೆ ಇದು 5 ಆಯಿತಾ? ಇದು ಸೂಪರ್ ಸೆಲ್ 2 ಇದ್ದಾಗ, ಇದು 3 ಇದ್ದಾಗ, 4 ಸೆಲ್ಗಳಿದ್ದಾಗ, 5 ಸೆಲ್ಗಳಿದ್ದಾಗ, ಈಗ 6 ಸೆಲ್ 1 2 3 4 5 6 ಇದ್ದಾಗ ಎಷ್ಟು ಸಿಗ್ತವೆ? 1 2 3, ಇಲ್ಲ 1 2 3 ಇವಾದರೂ ಸಿಗ್ಬೋದು. ಆವಾಗ ಇದನ್ನು 100 ಅಂತ ಹಾಕ್ಕೊಂಡ್ರೆ ಇದನ್ನು 102, 103, ಇದನ್ನು 99, ಇದನ್ನು 107, ಇದನ್ನು 101 ಅಂತ ಹಾಕ್ಕೊಂಡಾಗ ಎಷ್ಟು ಸೂಪರ್ ಸೆಲ್ ಸಿಗ್ತಾಯಿದ್ದಾವೆ? 3 ಸಿಗ್ತಾಯಿದ್ದಾವೆ. ಇನ್ನು 7 ಇದ್ದರೆ 1 2 3 4 5 6 7 ಇದು ಸಿಗುತ್ತೆ, ಇದು ಸಿಗುತ್ತೆ, ಇದು ಮತ್ತು ಇದು ನೋಡಿ. 1 2 3 4 ಸಿಗ್ತವೆ. 8 ಇದ್ದರೆ 1 2 3 4 5 6 7 8. ಆವಾಗ 1 2 3 4 ಸಿಗೋದು. ಆವಾಗ ನೋಡಿದಾಗ ನೋಡಿ, ಇಲ್ಲಿ ಈವನ್ ನಂಬರ್ಗಳನ್ನು ನೋಡ್ಕೊಂಡು ಹೋದರೆ ನಮಗೆ ಏನಂತ ಸಿಗುತ್ತೆ? n/2 ಅಂತ ಮಾಡ್ಬೋದು. ಅಂದರೆ 8 ಸೆಲ್ಗಳಿದ್ದಾಗ ನಮಗೆ ಎಷ್ಟು ಸಿಗ್ತಾ ಇದ್ದಾವೆ? 4 ಸೂಪರ್ ಸೆಲ್ಗಳಿರ್ತವೆ. 8 ಸೆಲ್ಗಳಿದ್ದಾಗ 4 ಸೂಪರ್ ಸೆಲ್ಗಳು. ಫಾರ್ ಎಕ್ಸಾಂಪಲ್ಲು 4 ಸೆಲ್ಗಳಿದ್ದಾಗ ಡಿವೈಡೆಡ್/2 2 ಸೂಪರ್ ಸೆಲ್ಗಳು 4 ಇದ್ದಾಗ. ಅದೇ 2 ಇದ್ದಾಗ 1 ಸೂಪರ್ ಸೆಲ್ ಸಿಗ್ತಾ ಇದೆ. ಈವನ್ ನಂಬರ್ಸಿಗೆ ಆಯ್ತಿದ್ರು. ಇನ್ನು ಆಡ್ ನಂಬರ್ ಸೆಲ್ಗಳಿದ್ದಾಗ n+1/2 ಅಂತ ರೂಲ್ ಮಾಡ್ಬೋದು. n ಅಂತಂದರೆ 3 + 1/2. 3 1 4/2, 2 1 2 2 ಸಿಗುತ್ತೆ. 5 ಇದ್ದರೆ 5 + 1/2, 5 1 6, 2 1 2 3 ಸಿಗುತ್ತೆ. ಹಾಗಾದರೆ ಈವನ್ ನಂಬರಿಗೆ ಏನು ಮಾಡ್ಬೋದು? ಈವನ್ ನಂಬರ್ ಆಫ್ ಸೆಲ್ಸ್, ಈವನ್ ನಂಬರ್ ಆಫ್ ಸೆಲ್ಸ್ ಇದ್ದಾಗ n/2 ಸೂಪರ್ ಸೆಲ್ ಸಿಗ್ತವೆ. ಆಡ್ ನಂಬರ್ ಆಫ್ ಸೆಲ್ಸ್ ಇದ್ದಾಗ n+1/2 ಸೂಪರ್ ಸೆಲ್ಸ್ ಸಿಗ್ತವೆ ಅಂತ ಹೇಳಿ ಗೊತ್ತಾಗುತ್ತೆ. ಇಲ್ಲಿವರೆಗೂ ನಾವು 5ನೇ ಕ್ವಶನ್ವರೆಗೂ ಕ್ವಶನ್ಗಳಿಗೆ ಸೊಲ್ಯೂಷನ್ ನೋಡಿದ್ದೀವಿ. ಮುಂದಿನ ವಿಡಿಯೋದಲ್ಲಿ ನೆಕ್ಸ್ಟ್ ಕ್ವಶನ್ಗಳಿಗೆ ಸೊಲ್ಯೂಷನ್ ಕಂಡುಹಿಡಿಯೋಣ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸೋಣ.